ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಈಗ ದಾವಣಗೆರೆ ಬೆಣ್ಣೆ ದೋಸೆ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಮೊದಲು ಹಿಟ್ಟು ರೆಡಿ ಮಾಡ್ಕೋಬೇಕು. ಅದಕ್ಕೆ 2 ಲೋಟದಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ರೇಷನ್ ಅಕ್ಕಿ ಸಹ ತೊಗೊಳ್ಬೋದು. ಇದಕ್ಕೆ ಅರ್ಧ ಗ್ಲಾಸಿನಷ್ಟು ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಕಡಲೆಬೇಳೆ ತೊಗೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳೋಣ. ಮೆಂತ್ಯ ಕಡಲೆಬೇಳೆ ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ. ಈಗ ಇದೆರಡನ್ನೂ ನೀಟಾಗಿ 3ರಿಂದ 4 ಬಾರಿ ತೊಳೆದಿಟ್ಕೊಳ್ಳೋಣ. ತೊಳೆದು ಒಂದು 5ರಿಂದ 6 ಗಂಟೆ ಆದರೂ ನೆನೆಸ್ಕೋಬೇಕು. ಇದನ್ನು ಚೆನ್ನಾಗಿ ನೆನಿಬೇಕು. ಇದನ್ನು ನೆನೆಯೋಕ್ಕಿಟ್ಟಿದ್ದೀನಿ. ಈಗ ಒಂದು 1/4 ಕಪ್ನಷ್ಟು ಅಥವಾ 1/4 ಗ್ಲಾಸಿನಷ್ಟು ನಾನು ಅದೇ ಗ್ಲಾಸಿನ ಅಳತೆಯಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿನೂ ಸಹ ಚೆನ್ನಾಗಿ ಒಂದು 2ರಿಂದ 3 ಸಾರಿ ತೊಳೆದಿಟ್ಕೊಳ್ಳೋಣ. ತೊಳೆದು ಈಗ ನಾನು ನೆನೆಸಿಡ್ತಾ ಇದ್ದೀನಿ. ಇದು ಒಂದು ಅರ್ಧ ಗಂಟೆ ರುಬ್ಬೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು. ಈಗ ಎಲ್ಲ ನೆಂದಿದೆ. ನಾನು ಇದನ್ನು ರುಬ್ಬೋಕ್ಕೆ ತೊಗೊಳ್ತಾ ಇದ್ದೀನಿ. ಇದು ನಾವು ಇಡ್ಲಿಗೆ ಎಲ್ಲ ರುಬ್ಬೋ ಥರ ತರಿಯಾಗಿ ರುಬ್ಕೊಳ್ಬಾರ್ದು. ತುಂಬ ನೈಸಾಗಿ ರುಬ್ಕೊಳ್ಬೇಕು. ಸ್ಮೂತಾಗಿ ರುಬ್ಬೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ, ಕಲರ್ ಸಹ ಚೆನ್ನಾಗಿ ಬರುತ್ತೆ, ಹಾಗೆ ದೋಸೆ ಟೆಕ್ಸ್ಚರ್ ಸಹ ಚೆನ್ನಾಗಿರುತ್ತೆ. ಈಗ ನಾನು ಒಂದು ಬ್ಯಾಚು ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಇನ್ನು ಮಿಕ್ಕಿರೋಂಥ ಅಕ್ಕಿ, ಬೇಳೆ ಮತ್ತು ಅವಲಕ್ಕಿ ನೆನೆಸಿಟ್ಟಿದ್ನಲ್ಲ ಅದನ್ನು ಎಲ್ಲನೂ ಹಾಕ್ಕೊಂಡು ಮತ್ತೆ ರುಬ್ಬಿ ಎತ್ತಿಟ್ಕೊಳ್ತೀನಿ ನಾನು. ಈ ರುಬ್ಬಿರೋ ಮಿಶ್ರಣ ನಮಗೆ ಒಂದು 7ರಿಂದ 8 ಗಂಟೆ ಆದರೂ ಫರ್ಮೆಂಟೇಷನ್ ಆಗಬೇಕು. ಈ ಚಳಿಗಾಲದಲ್ಲಿ ಫರ್ಮೆಂಟೇಷನ್ ಆಗೋದು ತುಂಬ ಲೇಟ್ ಆಗುತ್ತೆ. ಸೊ ಕೈಯಿಂದನೇ ತಿರುಗಿಸ್ಕೊಡಿ. ಆ ಬಿಸಿಗೆ ಬೇಗ ಆಗುತ್ತೆ. ಮತ್ತು ಉಪ್ಪು ಬೇಕಿದ್ದರೆ ಈಗಲೇ ಸೇರಿಸಿಟ್ಕೋಬೋದು ನೀವು. ಈಗ ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. 3ರಿಂದ 4 ಆಲೂಗಡ್ಡೆ ಬೇಯಿಸಿಟ್ಟಿದ್ದೀನಿ ಪಲ್ಯ ಮಾಡೋದಕ್ಕೋಸ್ಕರ. ಈಗ ಒಂದು ಬಾಣಲಿಗೆ ನೀರು ಹಾಕ್ಕೊಂಡು ಆ ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಹೆಚ್ಚಿಟ್ಕೋತಾ ಇದ್ದೀನಿ. ಹೆಚ್ಚಿರೋದನ್ನು ಇದನ್ನು ಬೇಯಕ್ಕೆ ಹಾಕಿದ್ದೀನಿ. ಈಗ ಇದರ ಜೊತೆಗೇ ನಾನು 4 ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದನ್ನು ಬೇಯಿಸಿ ನಾವು ಒಂದು ಸೈಡಿಗೆ ಎತ್ತಿಟ್ಕೊಳ್ಬೇಕು. ಇದು ಚಟ್ನಿಗೋಸ್ಕರ. ಚಟ್ನಿ ಹೀಗೆ ಬೇಯಿಸಿ ಮಾಡೋದ್ರಿಂದ ಮತ್ತು ಫ್ರೈ ಮಾಡಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಎದೆ ಉರಿ ಆ ಥರ ಎಲ್ಲ ಬರೋದಿಲ್ಲ. ಈಗ ಈರುಳ್ಳಿ ಬೆಂದಿದೆ. ಇದಕ್ಕೆ ನಾನು ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೀನಿ. ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ನಾನು ಮೊದಲೇ ಆಲೂಗಡ್ಡೆಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿರೋದ್ರಿಂದ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ತೀನಿ. ನೀವು ಬೇಯುವಾಗ ಉಪ್ಪು ಹಾಕಿಲ್ಲ ಅಂತಂದರೆ ಈಗಲೇ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕನಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ಈ ಬೆಣ್ಣೆ ದೋಸೆಗೆ ನಾವು ಆಲೂಗಡ್ಡೆಗೆ ಒಗ್ಗರಣೆ ಅದೆಲ್ಲ ಕೊಡುವಾಗಿಲ್ಲ. ಈರುಳ್ಳಿ ಸಹ ನೀರಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಮತ್ತು ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ಬೆಂದಿದೆ. ಈಗ ನಾನು ತೆಗೆದಿಟ್ಟೆ. ಮತ್ತೀಗ ಚಟ್ನಿ ಮಾಡೋದಕ್ಕೋಸ್ಕರ ಕಾಯಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ. ಇದಕ್ಕೆ ಬೇಯಿಸಿಟ್ಕೊಂಡಿದ್ದಂಥ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಚಕ್ಕೆ, ಒಂದು ಚಿಕ್ಕ ಪೀಸು ಲವಂಗ ಮತ್ತು ಒಂದು ಏಲಕ್ಕಿ ಇದನ್ನು ಹಾಕ್ಕೊಳ್ಬೇಕು. ಇದ್ರದ್ದು ದಾವಣಗೆರೆ ಬೆಣ್ಣೆ ದೋಸೆಗೆ ಚಟ್ನಿ ಇಲ್ಲಿ ಸ್ಪೆಷಲ್. ಇದು ತರಿಯಾಗಿ ರುಬ್ಕೊಳ್ಳಿ. ಕಾಯಿ ತುಂಬ ಏನು ನುಣ್ಣಗೆ ಪೇಸ್ಟ್ ಆಗಬೇಕಂತಿಲ್ಲ. ಈಗ ಹಿಟ್ಟು ನೋಡಿ ಫರ್ಮೆಂಟ್ ಆಗಿದೆ. ನಾನು ಅರ್ಧ ಹಿಟ್ಟು ತೆಗೆದಿಟ್ಟಿದ್ದೀನಿ. ಈ ಹಿಟ್ಟಿಗೆ ಉಪ್ಪು ಹಾಕಿ ಬೆರೆಸಿಟ್ಕೊಂಡಿದ್ದೀನಿ ನಾನು. ಈಗ ದೋಸೆ ಹಂಚು ಕಾಯಕ್ಕಿಟ್ಟಿದ್ದೆ, ಬಿಸಿ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಳೋಣ. ಜಿಡ್ಡಿದ್ರೆ ದೋಸೆ ಚೆನ್ನಾಗಿ ಆಗೋದಿಲ್ಲ, ಕಲರ್ ಬರೋದಿಲ್ಲ. ಈಗ ಒಂದು ಸೌಟ್ ಪೂರ್ತಿ ನಾನು ತೊಗೊಂಡು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ತುಂಬ ಸ್ಪ್ರೆಡ್ ಮಾಡಬೇಕಾಗಿಲ್ಲ. ನಾವು ಮಸಾಲೆ ದೋಸೆಗೆಲ್ಲ ತೆಳ್ಳಗೆ ಮಾಡ್ತೀವಲ್ಲ ಆ ಥರ ಏನು ಸ್ಪ್ರೆಡ್ ಮಾಡೋಷ್ಟಿಲ್ಲ. ಮೀಡಿಯಮ್ ಸೈಜಾಗಿ ಹಾಕ್ಕೊಳ್ಳಿ. ಈಗ ನಾನು ಬೆಣ್ಣೆನ ನೆನೆಸಿ ಇಟ್ಕೊಂಡಿದ್ದೀನಿ, ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಎಷ್ಟು ಬೇಕಷ್ಟು ಬೆಣ್ಣೆ ಹಾಕ್ಕೊಳ್ಬೋದು. ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಹೇಗೆ ಬೇಕಾಗೆ. ಬೆಣ್ಣೆ ದೋಸೆನೇ ಆಗಿರೋದ್ರಿಂದ ಇದಕ್ಕೆ ಬೆಣ್ಣೆ ಮೇನ್ ಇಂಗ್ರೀಡಿಯೆಂಟ್ ಆಗುತ್ತೆ.
ಈಗ ಒಂದು ಸೈಡ್ ಪೂರ್ತಿ ಚೆನ್ನಾಗಿ ಬೇಯಲಿ. ಇದಕ್ಕೆ ನಾನು ಯಾವುದೇ ಸಕ್ಕರೆ ಎಲ್ಲ ಹಾಕಿಲ್ಲ, ಕಲರ್ ಬರೋದಕ್ಕೋಸ್ಕರ. ಹೋಟೆಲ್ಗಳಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸ್ತಾರೆ ಕಲರ್ ಬರಲಿ ಅಂತೇಳಿ. ಇಲ್ಲಿ ನಾನು ಸಕ್ಕರೆ ಏನು ಸೇರಿಸಿಲ್ಲ. ಇದೀಗ ಒಂದು ಸೈಡ್ ಬೆಂದಿದೆ ನಮಗೆ. ನೋಡಿ, ಅಂಚಿಂದ ಚೆನ್ನಾಗಿ ಬರ್ತಾಯಿದೆ, ಏನೂ ಅಂಟ್ಕೊಳ್ಳೋದು ಆ ಥರ ಎಲ್ಲ ಆಗೋದಿಲ್ಲ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ದೋಸೆ ಎರಡೂ ಕಡೆ ಬೆಂದಿದೆ. ಈಗ ನಿಮಗೆ ದಾವಣಗೆರೆ ಬೆಣ್ಣೆ ದೋಸೆ ರೆಡಿಯಾಗಿದೆ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ನ. ಪ್ಲೀಸ್ ಫಾಲೋ. ಥ್ಯಾಂಕ್ ಯು.